ಇಷ್ಟು ದಿನ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಕಮಲ ಪರಿವಾರಕ್ಕೆ ಮತ್ತೆ ಸೇರಿಸಿಕೊಳ್ಳುವುದಿಲ್ಲ ಅನ್ನೋ ಮಾತು ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೀಗ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದು ಬಿಜೆಪಿ ವರಿಷ್ಠರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ವರಿಷ್ಠರು ನನ್ನನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲಿದ್ದಾರೆ ಅಂತ ವಿರೋಧಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅವ್ರ ಕಡೆ ರೊಕ್ಕ ತಿಂತಿಲ್ಲ, ನಾನು ಸೇರಿಸೋರತ್ ಯಾವ ಮಗನ ಬಲ್ಲಿ ಹೋಗಿಲ್ಲ. ಕರ್ನಾಟಕದ ಯಾವ ಮಗ ಲೀಡ್ರ್ ಅದ ಅವ್ನ ಮನೆಗೆ ಹೋಗಿಲ್ಲ. ಈ ಯತ್ನಾಳು ನಾವು ಹೋಗೋದು ಇಲ್ಲ. ಬಿಡಲಕ್ಕ ಲಾಯಲ್ಲಿ ಬಂದು MP ಸಾಹೇಬ್ ಈ MP ಸಲುವಾಗಿ ನಾ ಚುನಾವಣೆ ಮಾಡಿಲ್ಲ. ನಮ್ಮ ದೇಶದ ಸಲುವಾಗಿ ಮಾಡೀನಿ, ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡೀನಿ. ಅವ್ರ ಕಡೆ ರೊಕ್ಕ ತಿಂತಿಲ್ಲ. ರೊಕ್ಕ ಕೊಡ್ರಿ, ನಾನೇ ಸ್ವಂತ ರೊಕ್ಕ ಖರ್ಚು ಮಾಡೀನಿ. ಬಿಜಾಪುರನಾಗ ಯಾಕೆ ಲೀಡ್ ಕಡಿಮೆ ಆಯಿತು? ರಾಜಾಲ್ಗೂರು ಎಲ್ಲಿಯವರು? ತೊರವಿ ಅವರು. ಇಡೀ ತೊರವಿ ಭಾಗದಾಗ ನಮ್ಮ ಊರ ಮಗ ನಿಂತಾನ ಪತ್ತಳ್ಳಿ, ಅಲ್ಲಿ ದಲಿತರು, ನಮ್ಮ ಮೇಲ್ಜಾತಿ ಎಲ್ಲರೂ ನಮ್ಮ ಊರವ್ ನಿಂತಾನ ತೊರವಿ ಅಂತೇಳಿ ನಮಗೆ ಲೀಡ್ ಆಗೋದು ಎಲ್ಲಿ? ತೊರವಿದಿಂದ ಚಾಲು ಆಗ್ತೈತಿ. ನಾನು ML ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ. ಬಸ್ ಸ್ಟ್ಯಾಂಡ್ನಿಂದ ಜುಮ್ಮಾ ಮಸ್ತಿ ದಾಟು ತನಕ 30,000 ಇದ್ದಿದ್ದು ನಾನು 3,000 ಕೊಡ್ತದೆ. ಮುಂದೆ ಕನಕದಾಸ ಬಡಾವಣೆ ಜಲನಗರ ಬಂದ ಮ್ಯಾಗ ಮತ್ತು 4-5 ಸಾವಿರ ಕೊಡ್ತದೆ. ನಾನು 8-9 ಸಾವಿರನಾಗ ಆರಿಸಿ ಬರ್ತೀನಿ. ಇದು ಕ್ಯಾಲ್ಕುಲೇಷನ್ ಐತಿ. ಮೊನ್ನೆ ಏನಾಯಿತು, ಇದು ರಾಜು ಆಲ್ಗೂರು ನಿಂತಿದ್ದರಿಂದ ಲೋಕಲ್ ಅದಾನ, ನಮ್ಮ ಹಳ್ಳಿಯವ ಅದಾನ ಅಂತೇಳಿ ಎಷ್ಟು ಓಟ್ ಅದಾವ ರೀ? 25-30 ಸಾವಿರ ಓಟ್ ಅಲ್ಲಿ ಅದಾವ. 35 ಗ್ರಾಮ ಪಂಚಾಯತ್ ಮೆಂಬರ್ ಅದಾರ ತೊರವಿ ಒಳಗೆ. ಮತ್ತು ನಾ ಅಲ್ಲೇನು ಮಾಡೋಕೆ ಹೋಗ್ತೀನಿ? ನಾವು ಊರ ನಿಂತಾನ ಅಂದ್ಮ್ಯಾಗ ಅವ್ರ ಅಭಿಮಾನಲೇ ಹಾಕಿರೋ. ಉಳ್ಕಿದ ಕಡೆ ಏನೂ ಹಾಕಿಲ್ಲ. 7-8 ಸಾವಿರ ಏನು ಭಾಳಲ್ಲ. ರೈಟ್ ಲೆಫ್ಟ್ ಡಿವೈಡ್ ಅದು ರೈಟ್ ಲೆಫ್ಟ್ ಅವ್ರವ್ರ ಜಗಳ ನಮಗೇನು ಸಂಬಂಧ ಏನು ರೀ? ಅವ್ರು ನೋಡ್ರಿ, ಅವ್ರು ರೈಟ್ ಎಲ್ಲ ಕಮ್ಯುನಿಟಿ ರಾಜು ಆಲ್ಗೂರ್ಗೆ ಸಹಜ ಐತೆ. ಅವ್ರ ಸಮಾಧಾನ ನಿಂತಾನಂತೇಳಿ ಅವ್ರು ಹಾಕ್ಯಾರ. ಮತ್ತು ಜಿಗ್ಜಿನವರು ಈಗ ಮಾತಾಡ್ತಾರೆ. ಹೊರಗೆ ಹಾಕ್ಯಾರ ಅಂದ್ಮ್ಯಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ. ಕೆಲವು ಮಂದಿಗೆ ಹುಚ್ಚಿಡೋದದ, ನಾನು ಹೊರಗೆ ಹಾಕ್ಯಾರೀನಿ ಎಂದು ಯತ್ನಾಳ್ ತಗೋಲತ್ತ. ಮ್ಯಾಗಿನವ್ರು ನಾನು ನಿರಂತರ ಸಂಪರ್ಕನದಾರ. ಈ ವಿಜೇಂದ್ರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.